ಮಾತುಗಳನ್ನ ಶಿವರಾಜ್ ತಂಗಡಿಗೆ ಅವರು ಮಾತನಾಡ್ತಾರ. ಸಚಿವರಾಗಿರೋದ್ರಿಂದ ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಬೋದು, ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ನಮಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಕರ್ನಾಟಕ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ, ಜೊತೆಗೆ ಉದ್ಯೋಗದಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಸಹಾಯಧನ ಗಡಿನಾಡು ಕನ್ನಡಿಗರಿಗೂ ಕೂಡ ವಿಶೇಷ ಆದ್ಯತೆಯನ್ನು ಕೊಟ್ಟು ಈ ಸಮಾವೇಶಗಳು ಬಹಳ ದಿವಸದಿಂದ ಆಗ್ತಾ ಬರ್ತಾ ಇದ್ದಾವೆ. ಆದರೆ ಅನೇಕ ಹಕ್ಕುವತ್ತುಗಳನ್ನ ಹಿಂದಿನ ಎಲ್ಲ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳನ್ನ ಮಾನ್ಯ ಸಚಿವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಡೇರಿಸ್ತಾರಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಆಡ್ತಾ, ವಿಶೇಷವಾಗಿ ಮರಾಠಿ ಜನ ಇವತ್ತು ಬಹಳಷ್ಟು ಜನ ಇಲ್ಲಿ ಮರಾಠಿನೂ ಮಾತಾಡ್ತೀರಿ, ಕನ್ನಡನೂ ಮಾತಾಡ್ತೀರಿ. ಸಾವಂತ್ ಅವರು ಪ್ರಾಥಮಿಕ ಹಂತದಲ್ಲಿ ಬಹಳಷ್ಟು ಕನ್ನಡದಲ್ಲಿ ಮಾತನಾಡಿದ್ದಾರೆ. ನಾವು ಅವರಿಗೆ ಮರಾಠಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು, ಅದು ಅನಿವಾರ್ಯ. ಯಾಕಂದ್ರೆ ಬಹಳ ದಿವಸದಿಂದ ನಾನು ಕೂಡ ಒಂದು 25 ವರ್ಷದಿಂದ ಇದೇ ಭಾಗದಲ್ಲಿ ಇದ್ದೆ. ಅವಾಗ ನನಗೂ ಸ್ವಲ್ಪ ಮರಾಠಿ ಬರ್ತಿತ್ತು. ಈಗ बागेवाडीಗೆ ಹೋದ್ಮೇಲೆ ನನಗೂ मराठी कडिमे आहे. तरी पण तुम्हाला मी आभारी आहे. तुम्ही एकच काम करा, ते व्याज संपूर्ण निर्वहन करून जो पाणी आपल्या समुद्राला जात आहे ते उपयोग करायचा प्रयत्न तुम्ही महाराष्ट्र सरकारकडून करून द्या. तुमचा आभारी अनेक दिवसापर्यंत मी राहतो म्हणून ह्या संदर्भाला तुम्हाला मी सांगायचा प्रयत्न करतो. हे तुम्ही करून दिलं तर सर्वांचं भला होत आहे. माझं एकट्याचं नाही, महाराष्ट्र, कर्नाटक आणि जवळजवळ आंध्राचं पण 300 TMC पाणी आम्ही समुद्राला सोडतो वर्षाच्या वर्षी. कधी कधी 500 TMC पर्यंत पाणी जात आहे. हे सर्व विचार तुम्ही शासनामध्ये उचलून विचार करून ह्याला एक पर्याय अतिशीघ्र तुम्ही काढून दिलं तर सर्वांचं कल्याण होईल म्हणून मी आशा करतो. ह्या संदर्भामध्ये तुम्ही जतला मला बोलून 1-2 बोलायचा अवकाश दिला, तुमचं पण मी आभारी आहे म्हणून सांगतो. आणि सगळं तुमचं पण मी आभारी आहे. ನಿಮ್ಮೆಲ್ಲರ ಜೊತೆನೂ ಕೂಡ ನಾವು ಸದಾ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಸಾವಂತ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆರಗನ್ನು ತಂದಿದ್ದಾರೆ, ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ